ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್
ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ MES ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ MES ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಳಗಾವಿಯಲ್ಲಿ MES ಪುಂಡರ ಹಾವಳಿಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಈ ಬಂದ್ಗೆ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಈಗ ನಾವು ಮಡಿಕೇರಿಯ ತಿಮ್ಮೆಯ ಸರ್ಕಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಎಲ್ಲ ವಾಹನ ಸಂಚಾರ ಇದೆ ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ತೆರಳಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಅಂಗಡಿಗಳು ಓಪನ್ ಆಗುವಂಥದ್ದು 8-8:30 ಗಂಟೆ ನಂತರ. ಆದರೂ ಕೂಡ ಎಲ್ಲ ಅಂಗಡಿಗಳಿಗೆ ಸಾಮಾನ್ಯವಾಗಿ ಓಪನ್ ಆಗ್ತಾ ಇದೆ. KSRTC ಬಸ್ ಕೂಡ ಸಂಚಾರ ಇದೆ, ಆಟೋ ಸಂಚಾರ ಕೂಡ ಇದೆ, ಎಲ್ಲ ವಾಹನ ಸಂಚಾರ ಇದೆ. ಮತ್ತು ಇವತ್ತು ಪರೀಕ್ಷೆ ಕೂಡ ನಡೀತಿದೆ, SSLC ಪರೀಕ್ಷೆ, ಅದು ಕೂಡ ಎಂದಿನಂತೆ ನಡೆಯುತ್ತೆ. ಎಲ್ಲ ಶಾಲಾ ಕಾಲೇಜು ಕೂಡ ಓಪನ್ ಇದೆ. ಅಂದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಾಗ ಕೊಡಗು ಜಿಲ್ಲೆಯಲ್ಲಿ ಬಂದ್ ಆಗುವಂಥದ್ದು ತೀರಾ ವಿರಳ. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕಷ್ಟೇ, ಒತ್ತಾಯಪೂರ್ವಕವಾಗಿ ಯಾರು ಬಂದ್ ಮಾಡಲ್ಲ. ಆದ್ದರಿಂದ ಇಲ್ಲಿ ಇವತ್ತು ಕೂಡ ಇಲ್ಲಿ ಬಂದ್ಗೆ ಯಾವುದೇ ಸಂಘಟನೆ ಬೆಂಬಲ ಸೂಚಿಸಿಲ್ಲ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದೆ, ಆಟೋ ಮಾಲೀಕರ ಸಂಘ, ಹೋಟೆಲ್ ಅಸೋಸಿಯೇಷನ್, ಸಾಕಷ್ಟು ಸಂಘಟನೆಗಳಿದೆ. ಯಾವುದೇ ಸಂಘಟನೆಗಳು ಇಂದು ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ದರಿಂದ ಎಂದಿನಂತೆ ಸಾಮಾನ್ಯ ಜನಜೀವನ ನಡೀತಾ ಇದೆ. ಕೊಡಗು, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ವಾಹನ ಸಂಚಾರ ಕೂಡ ಎಂದಿನಂತೆ ಸಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.